ಹೆಲ್ಪ್ ಮೀ. ಹಲೋ, ರೂಮಿಗೆ ಯಾರು ಹೋಗಿಲ್ಲ ಅಲ್ವಾ? ಶಿವಾನಿ, ಬಿದ್ದೆ ಬಿದ್ದೆ ಬಾತ್ರೂಮಲ್ಲಿ ಲವಲ್ಲಿ ಬಿದ್ದೆ, ಲವಲ್ಲಿ ಬಿದ್ದೆ, ಮೈಯೆಲ್ಲ ಒದ್ದೆ ಬೇಬಿ. ಮಾವ ಮಾವ, ನನ್ ಜುವೆಲ್ಸ್ ಕಾಣಿಸ್ತಿಲ್ಲ, ಸ್ವಲ್ಪ ಹುಡ್ಕೊಡ್ತೀಯಾ? ನಾನಾ? ನೀವೇ ಮಾವ. ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಇಲ್ಲಿಂದ ಕದಲೋ ಹಾಗೆ ಇಲ್ಲ. ಏನ್ ಇಂಪಾರ್ಟೆಂಟ್ ಕೆಲಸ? ಒಂದೇ ಒಂದ್ ನಿಮಿಷ ಬಾ ಮಾವ. ಬೇಬಿ ಆಗಲ್ಲಮ್ಮ. ಯಾಕಾಗಲ್ಲ? ಆಗುತ್ತೆ, ಬನ್ನಿ ಮಾವ. ಬೇಬಿ, ನಾನು ಜೊತೆ ಬಂದ್ರೆ ಅಳಿಮಯ್ಯ ನಾಯಿ ಹೊಡೆದ ಹೊಡೆದಾಕ್ಬಿಡ್ತಾನೆ ಅಷ್ಟೇ. ಬೇಬಿ, ಅಲ್ಲೆಲ್ಲ ಮಂಚದ ಕೆಳಗಡೆ ಬಿದ್ದಿರ್ತಾವ, ಹುಡುಕೆ ಸಿಗುತ್ತೆ? ಸಿಗ್ತಿಲ್ಲ ಮಾವ. ಈಗೇನ್ ಬರ್ತಿರೋ ಇಲ್ವಾ? ಬೇಬಿ, ನಾನು ಇಂಪಾರ್ಟೆಂಟ್ ಕೆಲಸದ ಮೇಲೆ ಇದೀನಿ ಅಂತ ಹೇಳಿದ್ನಲ್ಲ. ಸುಮ್ನೆ ನಿಂತಿದ್ದೀರಾ? ಏನ್ ಇಂಪಾರ್ಟೆಂಟ್ ಕೆಲಸ? ನಾನು ಸುಮ್ಮನೆ ನಿಂತಿದ್ದೀನ. ಐ ಮೀನ್ ವರ್ಕ್. ಸರಿ, ರೂಮಲ್ಲಿ ಯಾರಿದ್ದಾರೆ? ಯಾರು ಇಲ್ಲ ಬೇಬಿ, ಹೇಳ. ಅಯ್ಯೋ ಹೋಗಿ ಮಾವ ಆ ಕಡೆ, ಅವ್ರು ಹೆಲ್ಪ್ ಆಗ್ತೋ. ಈಗೇನೋ ನನ್ನ ಜೊತೆ ಬರ್ಬೇಕಲ್ವಾ? ಬರ್ತೀನಿ ಬಿಡು. ಹೌದು, ಬನ್ನಿ ಮಾವ. ಅಲ್ಲೇ ನೋಡ್ತಿದ್ದೀರಾ? ಸರಿ ಬಿಡಿ, ನೀವು ಹೋಗಿ, ರೂಮಲ್ಲಿ ಹೋದ್ರೆ ಕರಿತೀನಿ. ಬರ್ತೀನಿ ಬಿಡು, ನಾನೇ ಬರ್ತೀನಿ. ಹೆಲ್ಪ್ ಮೀ. ಹಲೋ, ರೂಮಿಗೆ ಯಾರು ಹೋಗಿಲ್ಲ ಅಲ್ವಾ? ಅಯ್ಯೋ ಬನ್ನಿ ಮಾವ. ಶಿವಾನಿ, ಶಿವಾನಿ. ಅಯ್ಯೋ ಸದ್ಯ ಈಗಾದ್ರೂ ಬಂದಿಲ್ಲ. ನಾನು ಇನ್ನೊಂದು ಸ್ವಲ್ಪ ತಲೆ ಇದ್ದಿದ್ರೆ ನನ್ನ ಕಥೆ ಅಷ್ಟೇ. ಥ್ಯಾಂಕ್ಸ್ ಶಿವಾನಿ, ಥ್ಯಾಂಕ್ ಯು ಸೋ ಮಚ್. ಅದೆಲ್ಲ ಏನೂ ಬೇಕಾಗಿಲ್ಲ. ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ನನ್ನ ಜೊತೆನಾ? ನನ್ನ ಜೊತೆ ಏನಿದೆಯಪ್ಪ ಅಂಥದ್ದು ಮಾತಾಡೋದು? ಸದ್ಯ ಇವಾಗಾದ್ರೂ ಮನ್ಸು ಬಂತಲ್ಲ, ಅದೇನೇನಿದೆ ಎಲ್ಲ ಹೇಳ್ಬಿಡು ಶಿವಾನಿ. ತಾಳಿ ಜೇಬಲ್ಲೇ ಇದೆ. ತ್ರಿಶೂಲ್, ಸಾರಿ, ಮುಹೂರ್ತಕ್ಕಿನ್ನೂ ಟೈಮ್ ಇದೆ ಅಲ್ವಾ? ಹೇಳು, ಅದೇನು ಹೇಳ್ಬೇಕು ಅನ್ಕೊಂಡಿದ್ಯಾ? ಇಲ್ಲಿ ಬೇಡ, ಯಾರಾದರೂ ಕೇಳಿಸ್ಕೋತಾರೆ. ಬಾ ನನ್ನ ಜೊತೆ. ನಿನ್ನ ಜೊತೆನಾ? ಶಿವಾನಿ, ನೀನು ಶಿವಾನಿನೇ ಅಲ್ವಾ? ಏನಾಗಿದೆ ನಿನಗೆ ತ್ರಿಶೂಲ್? ಏನಿಲ್ಲ ಏನಿಲ್ಲ, ನಡಿ ಹೋಗೋಣ. ಮಾವ, ಇಲ್ಲೇನ್ ಮಾಡ್ತಾ ಇದೀಯಾ? ಅದು ನಿನ್ ತಂಗಿ ಅದೇನೋ ಕೆಲಸ ಅಂತ ಕರ್ಕೊಂಡು ಹೋಗಿದ್ದಪ್ಪ. ನನ್ನ ಕೆಲಸ? ಅದು ನನ್ನ ಕಂಟ್ರೋಲ್ ಇದೆ ಅಳಿಮಯ್ಯ. ರೀನಾ, ಮಾಮ್ ಕೆಳಗೆ ನಿಂಗೆ ಕರಿತಾ ಇದ್ರು. ಓ ಹೌದು, ಮಾಮ್ ಏನೋ ಕೆಲಸ ಹೇಳಿದ್ರು, ಮರ್ತೇ ಬಿಟ್ಟಿದೆ. ಅದು ಮುಗಿಸ್ಕೊಂಡೇ ಹೋಗ್ಬೇಕು, ಇಲ್ಲಾಂದ್ರೆ ಮಾಮ್ ಬೈತಾರೆ. ಓಡು ಓಡು. ಥ್ಯಾಂಕ್ಸ್ ಅಳಿಮಯ್ಯ. ಮಾವ, ಅವ್ನು ರೂಮಲ್ಲೇ ಇದ್ದಾನ? ಅಳಿಮಯ್ಯ, ಅವನು ಬಾತ್ರೂಮಲ್ಲೇ ಪ್ಯಾಕ್ ಆಗಿ ರೂಮಲ್ಲೇ ಲಾಕ್ ಆಗಿದ್ದಾನೆ. ಸರಿ ಬಾ ನೋಡೋಣ. ಅಲ್ಲ ಅಳಿಮಯ್ಯ, ನಿನ್ ಫ್ರೆಂಡು ಅವಳಿಗೂ ಎಲ್ಲ ವಿಷಯ ಗೊತ್ತಾಗಿದೆಯಾ? ಮಾವ, ಅದೆಲ್ಲ ಬೇಕಾ ಈಗ? ಫಸ್ಟ್ ಬಂದಿರೋ ಕೆಲಸ ಮುಗಿಸೋಣ ಬಾ. ಹೌದೌದು, ಮೊದಲು ಅವನಿಗೊಂದು ವ್ಯವಸ್ಥೆ ಮಾಡೋ. ಆ ಬಾಗಿಲು ಮುಂದೆ ಕಾದು ಕಾದು ಕಾಲೆಲ್ಲ ಕಂಗಾಲಾಗಿ ಹೋಗಿದೆ. ಸರಿ ಬಾ. ಮಾವ, ಡೋರ್ ಓಪನ್ ಮಾಡೋದು ಕೀ ಬೇಕು ತಾನೆ? ತೊಳಿ. ಅಳಿಮಯ್ಯ, ಡೋರ್ ಓಪನ್ ಆಗಿದೆ. ಡೋರ್ ಓಪನ್ ಆಗೈತ್ಯಾ? ಇದೇನೋ ಅಳಿಮಯ್ಯ, ಬಾತ್ರೂಮಲ್ಲಿ ಕಾಣಿಸ್ತಾನಿಲ್ಲ. ಬಾಗ್ಲಿಂದ ಏನಾರು ಹೊಡಿಕೊಂಡಿದ್ದಾನ? ಇಲ್ಲಿಲ್ವಲ್ಲ? ಕಳ್ಳನ್ ಮಗ ಅವನು.
ಇಲ್ಲೇ ಎಲ್ಲರೂ ಅಡ್ಕೊಂಡಿರ್ತಾನೆ. ಏ ತ್ರಿಶೂಲ್, ಏಯ್ ಏಯ್ ಬರ ಅವ್ರಿಗೆ. ಏಯ್ ತ್ರಿಶೂಲ್, ಎಲ್ಲ ತಯಾರಿಗಳು ನಡೀತಾ ಇರ್ತಾನೆ, ಯಾವ ತೊಂದರೆ ಇಲ್ವಲ್ಲ? ಯಜಮಾನ್ರೆ ಯಾವ ತೊಂದರೆನೂ ಇಲ್ಲ. ಈ ಶಾಸ್ತ್ರಗಳು ಮಾತ್ರ ಬಾಕಿ ಇದಾವೆ. ಅದು ನಡೀತಾ ಬಿಡು. ಒಂದು ಕೆಲಸ ಮಾಡಿ, ಎಲ್ಲ ತ್ರಿಶೂಲ್ಗೆ ಹೇಳ್ಬಿಡು, ಫಾಲೋ ಅಪ್ ಮಾಡ್ತಾನೆ. ಹೇಳ್ತೀನಿ ಯಜಮಾನ್ರೆ. ಎಲ್ಲೋದವನು? ಇರಿ ನಾನೇ ಹೋಗಿ ನೋಡ್ಕೊಂಬ. ನಿಮಿಷ ಇರು. ದಮಯಂತಿ, ಈ ಶಾಸ್ತ್ರಗಳೆಲ್ಲ ನಡೀತಾ ಇದೆಯಮ್ಮ? ಹ್ಞೂ, ಪುರೋಹಿತರಿಗೆ ಬೇಕಿದ್ದೆಲ್ಲ ಕೊಟ್ಟು ಬಂದಿದ್ದೀನಿ. ಈ ತ್ರಿಶೂಲ್ ಎಲ್ಲೋದ? ಎಲ್ಲ ಕೆಲ್ಸಗಳಿಗೂ ಸಹಾಯ ಮಾಡೋದ್ ಬಿಟ್ಟು ಕಣ್ಣಿಗೆ ಕಾಣ್ತಾ ಇಲ್ಲ. ಏನ್ರಿ ನೀವ್ ಹೀಗ್ ಕೇಳ್ತಿದ್ದೀರಾ? ಅವ್ನ್ ಇಲ್ಲೇ ಎಲ್ಲೋ ಇದ್ದಾನೆ, ನೀವ್ ನೋಡಿಲ್ವಾ? ಶಿವಾನಿನೂ ನಾನು ಅದೇ ಪ್ರಶ್ನೆ ಕೇಳಿದ್ಲು, ನೀನು ಅದೇ ಕೇಳ್ತಾ ಇದೀಯ. ಹ್ಞೂ, ನೀವೇ ಕರೆದ್ರಿ ಅಂತ ಕೆಳಗ್ ಹೋದ ಅಂತ ಹೇಳಿದ್ರು. ನಾನ್ ಕರೆದ್ನಂತ? ಹೌದು. ನಂದೀಶ, ನೀನೇನಾದ್ರು ಕರೆದ್ಯಾ? ಇಲ್ಲ ಯಜಮಾನ್ರೆ, ನಾನು ಕರೀಲಿಲ್ಲ. ನಂದೀಶ, ಸರಿಗ್ ನೆನಪು ಮಾಡ್ಕೋ, ಗಡಿ ಬಿಡಿಲಿ ನೀನೇ ಮರ್ತ್ ಹೋಗಿರ್ತೀಯ. ಸತ್ಯವಾಗ್ಲೂ ಇಲ್ಲ ಮೋರೆ. ಹೋಗ್ಲಿ, ನಾನು ಕರೆದಿದ್ದೀನಿ ಅಂತ ಇಟ್ಕೊಳ್ಳಿ, ಅವ್ನು ಬರ್ಬೇಕಲ್ವಾ? ನಾನು ಆಗ್ಲಿಂದ ಹುಡುಕ್ತಾ ಇದ್ದೀನಿ, ನನ್ನ ಕಣ್ಗೆ ಕಾಣಿಸ್ತಾ ಇಲ್ಲ ಅವನು. ನಂದೀಶ, ಅವ್ನಿಗೊಂದು ಫೋನ್ ಮಾಡು. ಸರಿ ಯಜಮಾನ್ರೆ. ರಿಂಗ್ ಆಗ್ತಾ ಇದೆ, ಫೋನೇ ತೆಗಿತಾ ಇಲ್ಲ ಯಜಮಾನ್ರೆ ಅವನು. ಒಂದೊಳ್ಳೆ ಕತೆ ಆಯ್ತಲ್ಲ, ಎಲ್ಲೋ ಹೋಗ್ಬಿಡ್ತಾನೆ ಇವನು. ರೀ, ನನ್ಗೆ ಯಾಕೋ ಟೆನ್ಷನ್ ಆಗ್ತಾ ಇದೆ. ಟೆನ್ಷನ್ ಯಾಕೆ ಮಾಡ್ಕೋತ್ಯಾ? ಇಲ್ಲೇ ಎಲ್ಲೋ ಇರ್ತಾನೆ, ಇಲ್ಲ ರೂಮ್ನಲ್ಲಿ ಎಲ್ಲಾರು ಇರ್ಬೇಕು, ಹೋಗಿ ನೋಡು. ರೀ, ನೀವು ಬನ್ರಿ ನೋಡೋಣ. ಸರಿ, ನಡಿಯಮ್ಮ. ಇದೇನೋ ಅಳಿಮಯ್ಯ, ಕವರ್ ಶಾಟ್ ಹೊಡಿತೀಯ ಅನ್ಕೊಂಡ್ರೆ ರಿವರ್ಸ್ ಶಾಟ್ ಹೊಡೆದ್ಬಿಟ್ಟಲ್ಲೋ. ಮಾವ ತ್ರಿಶೂಲ್ ಎಲ್ಲೇ? ಅಳಿಮಯ್ಯ, ದೇವ್ರಣಗಳು ಗೊತ್ತಿಲ್ಲ ಅಳಿಮಯ್ಯ. ನೀನು ಆ ಬಾಗಿಲು ಮುಂದೆ ಕಾವಲ್ ಕಾಯಿ ಅಂತ ಹೇಳಿ ಹೋದಲ್ಲ, ಅಲ್ಲೇ ಶ್ರದ್ಧಾ ಭಕ್ತಿಯಿಂದ ಕಾವಲ್ ಕಾಯ್ತಾನೆ ನಿಂತಿದ್ದೆ. ಆದ್ರೆ ನನ್ನ ಮಗ ಅದ್ ಯಾವ ಮಾಯದಲ್ಲಿ ಮಿಸ್ ಆದ ಅಂತ ಗೊತ್ತಿಲ್ಲ. ನಿನ್ನ ನಮ್ ಬಿಟ್ಟು ಹೋದ್ನಲ್ಲ, ಆಫ್ಟರ್ ಆನ್ ಸೆಕ್ಯೂರಿಟಿ ಕೆಲಸ ಮಾಡಕ್ಕೋ ಬರಲ್ವಾ? ಅಳಿಮಯ್ಯ, ಲೇ ಅಳಿಮಯ್ಯ, ಹಾ, ನಾವೊಂದು ಮಾತು ಕೇಳ್ತೀನಿ. ನೀನ್ ನಿಜವಾಗ್ಲೂ ಅವನ್ನ ಕೂಡಕ್ ಹೋಗಿದ್ಯಾ? ಲುಕ್ ಸಾಕು, ನಾನು ನಂಬ್ತೀನಿ ನೀನು ಅವನನ್ನ ಕೂಡಕ್ ಹೋಗಿದ್ದೆ. ಎಲ್ಲ ಹಾಳು ಮಾಡ್ಬಿಟ್ಟೆ ಬಾಬಾ. ಕಷ್ಟಪಟ್ಟು ಅವನ ಲಾಕ್ ಮಾಡಿದ್ದೆ, ಈಗ ಒಂದು ತಪ್ಪಿಸ್ಕೊಂಡು ಹೋಗಿದ್ದಾನೆ. ಈಗ ನನ್ನ ಮದುವೆ ನಡೆಯಲ್ಲ, ನನ್ನ ಮಗ ನಿಲ್ಲಿಸ್ತಾನೆ. ನೋ ನೋ ಅಳಿಮಯ್ಯ, ನಿನ್ನ ಮದುವೆ ನಿಲ್ಲೋಕೆ ಸಾಧ್ಯನೇ ಇಲ್ಲ. ನಾನು ಮಾತು ಕೊಡ್ತಾ ಇದ್ದೀನಿ, ಆ ನನ್ನ ಮಗ ಎಲ್ಲೇ ಇದ್ರು ಅವನ್ನ ಕರ್ಕೊಂಡು ಬರ್ತೀನಿ. ನೋಡು, ನನ್ನ ಮಾತೆ ಹಾಸನ ಅಲ್ಲಲ್ಲ ಶಾಸನ. ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ನೋಡು, ಈಗ ನೋಡು. ಶಿವಾನಿ, ಶಿವಾನಿ, ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ ಹೇಳು. ಮಾತಾಡ್ಬೇಕು ಅಂತ ಹೇಳಿದ್ನಲ್ಲ, ಸುಮ್ನೆ ಬಾ. ಏನ್ ಮಾತು? ಎಲ್ಲ ಹೇಳ್ತೀನಿ, ಬಾ. ಶಿವಾನಿ, ಅದೇನ್ ಮಾತಾಡ್ಬೇಕು? ಎಲ್ಲ ಹೇಳ್ಬಿಡು ಶಿವಾನಿ, ಹೇಳು. ನಿನಗೆ ಈ ಮದುವೆ ಇಷ್ಟ ಇಲ್ಲ, ಅದನ್ನೇ ಹೇಳ್ಬೇಕು ಅಂತ ಕರ್ಕೊಂಡ್ ಬಂದೆ ಅಲ್ವಾ? ಹೇಳು. ತ್ರಿಶೂಲ್, ನಿನ್ ತಲೆಗೆ ಆ ಯೋಚನೆ ಬಿಟ್ರೆ ಬೇರೆ ಏನು ಬರೋದಿಲ್ಲ ಅಲ್ವಾ? ಅಥವಾ ನನಗೆ ನೋವು ಮಾಡ್ಬೇಕು ಅಂತ ಈ ರೀತಿ ಮಾತಾಡ್ತೀಯೋ? ಶಿವಾನಿ, ಶಿವಾನಿ, ನನ್ನ ಮಾತು ನಿನಗೆ ನೋವು ಅನ್ನಿಸ್ಬಹುದು, ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಅದೇ ನೋವು ಅನ್ಸತ್ತೆ. ಪ್ಲೀಸ್ ತ್ರಿಶೂಲ್, ಸಾಕು. ನಾನು ನಿನ್ನ ಹತ್ರ ಮಾತಾಡೋಕೆ ಬಂದಿರೋದೇ ಬೇರೆ. ನನ್ನ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡ್ಬೇಕು. ಉತ್ತರ ಕೊಡ್ಲೇಬೇಕಾ? ಅಕಸ್ಮಾತ್ ಕೊಡ್ಲಿಲ್ಲ ಅಂದ್ರೆ ಪ್ಲೀಸ್ ಶಿವಾನಿ, ನನ್ನ ಫೇಲ್ ಮಾಡಿ ಇಲ್ಲೇ ಕುಳಿಸ್ಬಿಡ್ಬೇಡ. ಅಟ್ಲೀಸ್ಟ್ ಈ ಎಕ್ಸಾಮ್ ಅಲ್ಲಿ ಪಾಸ್ ಆಗಲಿಲ್ಲ ಅಂದ್ರೆ ಸಪ್ಲಿಮೆಂಟರಿ ಎಕ್ಸಾಮ್ ಆದ್ರೂ ಕಟ್ಬಿಟ್ಟು ನಾನು ಸೀನಿಯರ್ ಆಗಿ ಬಂದ್ಬಿಡ್ತೀನಿ. ತ್ರಿಶೂಲ್, ನೀನ್ ತಲಹಾಟೆ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ನಿನ್ನನ್ನ ಇಲ್ಲಿ ಕರ್ಕೊಂಡು ಬಂದಿಲ್ಲ. ತಲಾಟೆ ಮಾತುಗಳಾಡೋದಕ್ಕೆ ನಮಗೂ ಟೈಮ್ ಇಲ್ಲ. ಮುಹೂರ್ತಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತ ಇರೋದು, ನಾವು ರೆಡಿ ಆಗ್ಬೇಕಲ್ಲ. ಏನಂದೆ? ಅದೇ ಎಕ್ಸಾಮ್ ಶುರು ಮಾಡು ಒಂದೇ. ನಿಜ ಹೇಳು ತ್ರಿಶೂಲ್, ನೀನ್ ಇದ್ದಕ್ಕಿದ್ದ ಹಾಗೆ ಕಾಣೆ ಆದ್ಯಲ್ಲ, ಅದು ನೀನ್ ಬೇಕಂತಲೇ ಮಾಡಿದ್ದ ಅಥವಾ ನಿನಗ್ ಗೊತ್ತಿಲ್ಲದೆ ಆಗಿದ್ದ? ಶಿವಾನಿ, ನಿಮ್ಮಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಅನ್ನೋ ಕ್ವಶನ್ನೇ ಇಲ್ವಾ? ಬರೀ 5 ವಾಕ್ಯದಲ್ಲಿ ಉತ್ತರಿಸಿ 10 ವಾಕ್ಯದಲ್ಲಿ ಉತ್ತರಿಸಿ ಅದೇನಾ ಇರೋದು? ಕೇಳಿದಷ್ಟಕ್ಕೆ ಉತ್ತರ ಕೊಡು. ಹೇಳು, ಬೇಕಂತಾನೆ ಎಲ್ರ ಗಮನ ನಿನ್ ಕಡೆ ಸೆಳೆಯೋದಕ್ಕೆ ಈ ರೀತಿ ಮಾಡಿದ್ಯಾ ಅಥವಾ ಯಾರಾದ್ರೂ ನಿನ್ನನ್ನ ಕರ್ಕೊಂಡು ಹೋಗಿದ್ರಾ?
ಹಾಳಾಯ್ತು, ಎಲ್ಲ ಹಾಳಾಗೋಯ್ತು. ಸ್ವಲ್ಪ ಎಚ್ಚರ ವಹಿಸ್ಬೇಕಿತ್ತು. ಅವನು 5 ನಿಮಿಷ ಒಂಟಿಯಾಗಿ ಸಿಕ್ಕಿದ್ರೆ ಸಾಕಿತ್ತು. ನಾನು ಅವನ್ನ ಕರ್ಕೊಂಡು ಹೋಗೋಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೆ. ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ನನಗೆ ಶಿವಾನಿ ಬೇಕು, ಅದೇನೇ ಆದ್ರೂ ಸರಿ. ಯೋಚನೆ ಮಾಡಬೇಡ, ನಿನ್ ಬುದ್ಧಿಶಕ್ತಿಗೆ ಕೆಲಸ ಕೊಡು. ನನ್ನ ಮೇಲೆ ನಂಬಿಕೆ ಇಡು. ಇನ್ನೂ ಕಾಲ ಮಿಂಚಿಲ್ಲ. ನನಗೆ ಇನ್ನೂ ನಂಬಿಕೆ ಇದೆ. ಅವನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ನನ್ನ ಅಸ್ತ್ರನ ಪ್ರಯೋಗ ಮಾಡೇ ಮಾಡ್ತೀನಿ. ತ್ರಿಶೂಲ್! ಸಾರಿ ಶಿವಾನಿ, ಇವಾಗ ನಾನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಟೈಮ್ ಬಂದಾಗ ಡೆಫಿನೆಟ್ಲಿ ಹೇಳ್ತೀನಿ. ಓಕೆ? ಅದ್ಯಾವಾಗ ಬರೋದು? ಇಲ್ಲ, ನನಗೀಗ್ಲೇ ಉತ್ತರ ಬೇಕು. ಹೇಳು, ನನಗ್ ಬೇಜಾರು ಮಾಡೋದು ನಿನ್ನ ಉದ್ದೇಶನೋ ಅಥವಾ ಮನೆಯವ್ರಿಗೆ ಬೇಜಾರಾಗ್ಲಿ ಅನ್ನೋ ನಿನ್ನ ಉದ್ದೇಶನೋ? ಶಿವಾನಿ, ಯಾಕೆ ಹಠ ಮಾಡ್ತಾ ಇದೆಯಾ? ಟೈಮ್ ಬಂದಾಗ ನಿಜವಾಗ್ಲೂ ಹೇಳ್ತೀನಿ ಅಂತ ಹೇಳಿಲ್ವಾ? ಹಠ ಮಾಡಿ ಉತ್ತರ ಕೊಡದೆ ಸತಾಯಿಸ್ತಿರೋದು ನೀನು, ನಾನಲ್ಲ. ಸರಿ, ಹಠ ಮಾಡ್ತಾ ಇರೋದು ನಾನೇ. ಏನಿವಾಗ ನಾನು ಯಾಕೆ ಉತ್ತರ ಹೇಳ್ಬೇಕು ನಿಂಗೆ? ನನಗೆ ನಿನ್ ಮನ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ಬೇಕು. ನನ್ನ ಮನ್ಸಲ್ಲಿ ಏನಿದೆ ಅಂದ್ರೆ? ಇದ್ದಕ್ಕಿದ್ದ ಹಾಗೆ ಕಾಣೆ ಆದೆ, ಇದ್ದಕ್ಕಿದ್ದ ಹಾಗೆ ವಾಪಸ್ ಬಂದೆ. ಬಂದ ತಕ್ಷಣ ನಾನು ಇಲ್ದೇ ಇದ್ದಿದ್ದು ನಿನಗೆ ಬೇಜಾರಾಯ್ತಾ ಅಂತ ಕೇಳ್ದೆ. ಆಮೇಲೆ ತ್ರಿವಿಕ್ರಮ್ ಜೊತೆ ಅಸ್ತ್ರಶಾಸ್ತ್ರಕ್ಕೆ ಕೂತ್ಕೊಂಡಿದ್ದೆ. ಈಗ ಬಾತ್ರೂಮಲ್ಲಿ ನೀನೇ ಲಾಕ್ ಮಾಡ್ಕೊಂಡು ನನ್ನ ಸಹಾಯ ಮಾಡು ಅಂತ ಕೇಳ್ದೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನೇ ಲಾಕ್ ಮಾಡ್ಕೊಳ್ಳಿಲ್ಲ. ಆದಾಗ ಅದೇ ಲಾಕ್ ಆಗೋಗಿದ್ದು. ತ್ರಿವಿಕ್ರಮ್ರು ಬಾಗ್ಲು ಹಾಕೊಂಡ್ರು ಲಾಕೇ ಆಗೋಯ್ತು. ತ್ರಿವಿಕ್ರಮ್ರು ಕೀ ತರ್ತೀನಿ ಅಂತ ಕೇಳೋಗೋದ್ರು, ಎಷ್ಟೊತ್ತಾದ್ರೂ ಬರಲಿಲ್ಲ. ಅದಕ್ಕೆ ನಾನು ನಿನ್ನನ್ನು ಕರೆದಿದ್ದು. ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ? ತ್ರಿವಿಕ್ರಮ್ ಯಾಕೆ ಹಾಗೆ ಮಾಡ್ತಾರೆ? ಅವ್ರು ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀನೇ ಲಾಕ್ ಮಾಡ್ಕೊಂಡು ಸುಮ್ಮನೆ ಅವ್ರ ಮೇಲೆ ಹೇಳ್ತಿದ್ಯಾ ಅಷ್ಟೇ. ಓ ಶಿವಾನಿ, ನಾನು ನಿಜಾನೇ ಹೇಳ್ತಾ ಇರೋದು. ಇಲ್ಲ ತ್ರಿಶೂಲ್, ನಾನು ನಿನ್ನ ಬಗ್ಗೆ ಏನೋ ಅನ್ಕೊಂಡಿದ್ದೆ, ಆದ್ರೆ ನೀನು ಹಾಗಲ್ಲ. ನೀನು ಕಾಣೆ ಆದಾಗ ನಾನು ತುಂಬಾ ಬೇಜಾರು ಮಾಡ್ಕೊಂಡಿದ್ದೆ. ನನ್ನ ಒಳ್ಳೆ ಸ್ನೇಹಿತ ಕಾಣಿಸ್ತಿಲ್ವಲ್ಲ ಅಂತ ನನಗೆ ನೋವಾಗಿತ್ತು. ಆದ್ರೆ ಈಗ ನೀನು ಯಾಕಾದ್ರೂ ವಾಪಸ್ ಬಂದಿದ್ಯೋ ಅನ್ಸ್ತಿದೆ. ಯಾಕೆ ಶಿವಾನಿ ಹೀಗೆ ಹೇಳ್ತಿದ್ಯಾ? ನಾನು ಬಂದಿದ್ದು ನಿನಗೆ ಒಂಚೂರು ಇಷ್ಟ ಆಗ್ಲಿಲ್ವಾ? ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಏನು ಫೀಲಿಂಗ್ಸ್ ಇಲ್ವಾ? ಯಾವ ಫೀಲಿಂಗ್ಸು ಇಲ್ಲ, ಏನು ಇಲ್ಲ. ಮತ್ತೆ ನಾನು ಕಾಣಿಸ್ತಾ ಇದ್ದೀನಿ, ನಿನ್ ಬೇಜಾರಾಯ್ತು ಅಂದೆ. ಬೇಜಾರಾಗಿತ್ತು, ಆದ್ರೆ ನೀನ್ ನನ್ನ ಸ್ನೇಹಿತ ಅನ್ನೋ ಕಾರಣದಿಂದಾನೇ ಹೊರತು ನಿನ್ನ ಮೇಲೆ ಪ್ರೀತಿಯಿಂದ ಅಲ್ಲ ತ್ರಿಶೂಲ್. ನೋಡು ತ್ರಿಶೂಲ್, ನೀನ್ ಬದಲಾಗ್ಬೋದು, ಆದ್ರೆ ನಾನು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ನನ್ನ ಮನ್ಸಲ್ಲಿರೋ ಭಾವನೆಗಳು ಬದಲಾಗಲ್ಲ. ನನ್ನ ಮನಸ್ಸಿನ ಭಾವನೆಗಳು ಬದಲಾಗಿಲ್ಲ ಶಿವಾನಿ. ಇವಾಗ ಹೇಳ್ತೀನಿ ಕೇಳು, ನಾನು ನಿನ್ನನ್ನೇ ಪ್ರೀತಿಸ್ತಾ ಇರೋದು, ಮುಂದೇನು ನಿನ್ನನ್ನೇ ಪ್ರೀತಿಸೋದು. ತ್ರಿವಿಕ್ರಮ, ತ್ರಿಶೂಲ್ ನೋಡಿದೇನಾ? ಇಲ್ಲ ಡ್ಯಾಡ್, ನೋಡ್ಲಿಲ್ಲ. ಯಾರಿಗೂ ಕೇಳ್ದೆ ಎಲ್ಲಿ ಹೊರಟೋಗ್ತಾನೆ ಇವನು? ರೀ, ಇವ್ನು ಯಾಕೆ ಹೀಗೆ ಮಾಡ್ತಾನೆ? ಫೋನ್ ಮಾಡಿದ್ರೆ ಫೋನ್ ರಿಂಗ್ ಆಗ್ತಾ ಇದೆ, ಆದ್ರೆ ರಿಸೀವ್ ಮಾಡ್ತಾ ಇಲ್ಲ. ಅವ್ನು ಮತ್ತೆ ಕಾಣೆ ಆಗಿದ್ದಾನ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಲೇ, ಹಾಗೇನೋ ಆಗಿರೋದಿಲ್ಲ. ಇಲ್ಲೇ ಎಲ್ಲ ಹೋಗಿರ್ತಾನೆ, ಹುಡ್ಕೋಣ, ಸುಮ್ಮನೆ ಇರು. ನಂದಿಶಾ, ಇನ್ನೊಂದ್ಸರ್ತಿ ಫೋನ್ ಮಾಡಪ್ಪ. ಫೋನ್ ತಗೊಳ್ಬೋದು. ಸರಿಮ್ಮ. ಡ್ಯಾಡ್, ಬ್ರೋ ಫೋನ್ ರೂಮಲ್ಲಿ ಬಿಟ್ಟೋಗಿದ್ದಾನೆ. ರೂಮಲ್ಲಿ ಬಿಟ್ಟೋಗಿದ್ದಾನ? ರೂಮಲ್ಲಿ ಬಿಟ್ಬಿಟ್ಟು ಎಲ್ಲೋದ ಇವನು? ರೀ, ಎಲ್ರಿ ಹೋಗಿರ್ತಾನೆ? ನನಗೇನಮ್ಮ ಗೊತ್ತು. ಅವನಿಗೆ ಮತ್ತೆ ಏನಾದ್ರೂ ತೊಂದರೆ ಆಗಿದೆ ಅಂತ ಅನಿಸ್ತಾ ಇದೆ. ನೋಡಿ, ಸುಮ್ಮನೆ ಏನೇನೋ ಯೋಚನೆ ಮಾಡಿ ನಮ್ಮ ತಲೆನೂ ಕೆಡಿಸ್ಬೇಡಿ. ಪ್ರೀತಿ ಅನ್ನೋದು ಒಂದ್ ಕಡೆ ಇದ್ರೆ ಸಾಲದು ತ್ರಿಶೂಲ್. ಎರಡು ಮನ್ಸ್ಗಳ ನಡುವೆ ಪ್ರೀತಿ ಇದ್ರೇನೆ ಮದುವೆ ಅನ್ನೋದಾಗೋದು. ಈಗ ನನ್ನ ತ್ರಿವಿಕ್ರಮ್ ಪ್ರೀತಿ ಒಂದಾಗಿದೆ. ಇನ್ ಸ್ವಲ್ಪ ಹೊತ್ನಲ್ಲೇ ನಮ್ಮ ಪ್ರೀತಿ ಮದುವೆ ಅನ್ನೋ ಬಂಧನದಲ್ಲಿ ಗಟ್ಟಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲ ಶಿವಾನಿ, ಕರೆಕ್ಟಾಗಿ ಇನ್ನು 1.5 ಗಂಟೆ ಇದೆ ಅಷ್ಟೇ. ಅಷ್ಟರಲ್ಲಿ ನಿನ್ನ ಮನಸ್ಸಲ್ಲಿ ಮುಚ್ಚಿಟ್ಟಿರೋ ಪ್ರೀತಿನ ಹೊರಗೆ ಬರೋ ಹಾಗೆ ಮಾಡ್ತೀನಿ.
ನೀನು ನನ್ನನ್ನೇ ಒಪ್ಕೊಂಡು ಓಡ್ ಬಂದು ಅಪ್ಕೊಂಡು ತ್ರಿಶೂಲ್ ಐ ಲವ್ ಯು ಅಂತ ಹೇಳೋ ಹೋಗಿ ಮಾಡೇ ಮಾಡ್ತೀನಿ ನೋಡ್ತಾರೆ. ಅದ್ ನಿನ್ನ ಕನ್ಸು. ನನ್ನ ಕುತ್ತಿಗೆಗೆ ತಾಳಿ ಕಟ್ಟೋದು ತ್ರಿವಿಕ್ರಮ್. ನೀ ನನ್ನ ಮನ್ಸನ್ನ ಬದಲಾಯಿಸೋ ಅಷ್ಟರಲ್ಲಿ ಅವ್ರು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿರ್ತಾರೆ. ಶಿವಾನಿ, ನೀನ್ ಏನೇ ಹೇಳಿದ್ರು ನಾನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಯಾಕೆ ಹೇಳು, ಅಷ್ಟರಲ್ಲಿ ನೀನೇ ನನ್ನ ಒಪ್ಕೊಂಡಿರ್ತೀಯ, ನನಗೆ ಗೊತ್ತು. ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಿಜ ಹೇಳು ತ್ರಿಶೂಲ್, ನನ್ನ ನಿಶ್ಚಿತಾರ್ಥ ನಿಲ್ಲಿಸ್ದಾಗೆ ಮದ್ವೆನೂ ನಿಲ್ಲಿಸ್ಬೇಕು ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ನೀನಾಗಿ ನೀನೇ ಒಪ್ಕೊಳ್ಳೋ ಹೋಗಿ ಮಾಡ್ತೀನಿ ನಾನು. ಅಷ್ಟು ಸಾಕು ನನಗೆ. ನೀನ್ ಬೇರೆ ಏನ್ ಬೇಕಾದ್ರೂ ಪ್ರಯತ್ನ ಮಾಡ್ಕೊ. ನನ್ನ ಮನಸ್ಸು ಬದಲಾಗೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಬದಲಾಗತ್ತೆ ಅನ್ನೋ ನಂಬಿಕೆ ನನಗಿದೆ. ನಿನ್ಗೆ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಏನ್ ಬೇಕಾದ್ರೂ ಮಾಡ್ಕೊ. ಏಯ್ ಶಿವಾನಿ, ಹಾಯ್ ಶಿವಾನಿ. ಇಂಥ ಸಮಯದಲ್ಲಿ ತ್ರಿಶೂಲ್ ಕಾಣಿಸ್ತಿಲ್ಲ ಅಂದ್ರೆ ಕೆಟ್ಟ ಯೋಚನೆ ಹೇಗ್ರಿ ಬರ್ದೇ ಇರುತ್ತೆ? ಇದೇನು ಮೊದಲನೇ ಸಲನಾ ಎರಡನೇ ಸಲನಾ? ಅವ್ನು 2 ದಿನ ಕಣ್ಣು ಕಾಣಿಸ್ತೇನೆ ಜೀವ ಹೋದಂಗ ಆಗಿತ್ತು. ಇವಾಗ ಅವ್ನು ಮತ್ತೆ ಕಾಣೆ ಆಗಿದ್ದಾನೆ ಅಂದ್ರೆ ನಾವ್ ಹೇಗ್ ತಡ್ಕೊಳ್ಳೋದು? ಅಣ್ಣ ಯಾಕೆ ಹೀಗೆ ಮಾಡ್ತಿದ್ದಾನೆ? ಯಜಮಾನ್ರೆ, ಒಂದು ಕೆಲಸ ಮಾಡೋಣ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡೋಣ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಮಗು ಹುಟ್ಟಕ್ಕೆ ಮುಂಚೆನೆ ಕುಲಾವಿ ಹೊಲಿಸ್ಬೇಡಿ. ಅವ್ನು ಎಲ್ಲಿದ್ದಾನೆ, ಏನಾಗಿದ್ದಾನೆ ಅಂತ ಫಸ್ಟ್ ತಿಳ್ಕೊಂಡು ಆಮೇಲೆ ಡಿಸಿಷನ್ ತೊಗೊಳ್ಳೋಣ. ಎಷ್ಟು ಅಂತ ಸಮಾಧಾನ ಮಾಡ್ಕೊಳ್ಳೋದು ಯಜಮಾನ್ರೆ? ಹಾಯ್ ಡಾರ್ಲಿಂಗ್. ತ್ರಿಶೂಲ್, ತ್ರಿಶೂಲ್ ಎಲ್ಲೋ ಹೋಗಿದ್ದೆ ಮಗನೇ ನೀನು? ನಾನು ಇಲ್ಲೇ ಇದ್ನಲ್ಲ. ಎಷ್ಟೊತ್ತಿಂದ ಹುಡುಕ್ತಾ ಇದ್ವಿ, ಎಷ್ಟ್ ಭಯ ಪಟ್ವಿ ಗೊತ್ತಾ? ಅಯ್ಯ, ನನ್ನ ಯಾಕೆ ಹುಡುಕಕ್ಕೆ ಹೋದ್ರಿ? ನಾನು ಇಲ್ಲೇ ಡೆಕೋರೇಷನ್ ಕೆಲಸಗಳೆಲ್ಲ ನೋಡ್ಕೋತಾ ಇದ್ದೆ. ಫೋನ್ ಯಾಕೋ ರೂಮಲ್ಲಿ ಬಿಟ್ಟು ಹೋಗಿದ್ಯಾ? ಓಹ್, ಅದಾ, ಸಾರಿಪ್ಪ, ಅಲ್ಲೇ ರೂಮಲ್ಲಿ ಬಿಟ್ಟು ಬಂದ್ಬಿಟ್ಟೆ. ಸಾರಿ ಅಂತೆ ಸಾರಿ. ಯಾಕಣ್ಣ ಎಲ್ರಿಗೂ ಇಷ್ಟೊಂದು ಟೆನ್ಷನ್ ಕೊಡ್ತೀಯಾ? ಇದ್ರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನಿದೆ? ಅಲ್ಲ, ನಾನೊಂದು 10 ನಿಮಿಷ ಕಾಣಿಸ್ತಿಲ್ಲ ಅಂದ್ರೆ ಎಲ್ಲರೂ ಹೀಗಾಡದ? ಹೌದಪ್ಪ, ನಿನಗೆ 10 ನಿಮಿಷ, ಆದ್ರೆ ನಿನ್ನ ಹೆತ್ತವ್ರಿಗೆ 1 ನಿಮಿಷ 1 ವರ್ಷ. ನೋಡು ಅವರಿಬ್ಬರು ಮುಖಗಳು ಹೇಗಾಗಿದೆ ಅಂತ. ಸಾರಿ ಸಾರಿ ಸಾರಿ, ಎಲ್ರಿಗೂ ಸಾರಿ ಸಾರಿ. ಬೆಂಕಿ ಬಿತ್ತು ನೀನು ಸಾರಿಗೆ. ನೀನು ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ನಮ್ಮೆಲ್ಲರೂ ಹೃದಯನ ನಿಂತೋಗುತ್ತೆ ಕಣೋ. ಇದೇ ಕೊನೆ. ಇನ್ನೊಂದ್ಸರಿ ಹೀಗೆ ಮಾಡಿದ್ರೆ ನೀನು ನಮ್ಮ ಕಣ್ಣು ಮುಂದೆನೇ ಇರಬೇಕು. ಇಲ್ಲಪ್ಪ, ನಾನು ಹೀಗೆಲ್ಲ ಮಾಡೋದಿಲ್ಲ. ಇನ್ಮೇಲೆ ಎಲ್ಲಿಗೂ ಹೋಗೋದಿಲ್ಲ ಅಂತ ನಿಮಗೆಲ್ಲ ಮಾತು ಕೊಟ್ಟಿದ್ದೀನಲ್ವಾ. ಸಾರಿಪ್ಪ. ಸರಿ, ಶಾಸ್ತ್ರಕ್ಕೆ ಟೈಮ್ ಆಯ್ತು, ನಾವು ಮಂಟಪದ ಹತ್ರ ಇರ್ತೀವಿ, ಬಾ. ಯಾಕೆ ಬ್ರೋ, ಏನಾಯ್ತು? ಯಾಕೆ ಹಾಗೆ ನಿಂತ್ಬಿಟ್ಟಿದ್ದೀರಾ? ಓ, ನಾನು ಹೇಗೆ ಬಂದೆ, ಯಾಕೆ ಬಂದೆ ಅನ್ನೋ ಪ್ರಶ್ನೆಗಳು ಎದೆಯಲ್ಲಿ ಹುಟ್ಟಿ ಧಗ್ಗ ಧಗ್ಗ ಅಂತ ರಿದಮ್ಗಳು ಓಡ್ತಾ ಇರ್ಬೇಕಲ್ಲ. ಹೌದು ಬ್ರೋ, ನೀವು ಕೀ ತರ್ತೀನಿ ಅಂತ ಹೋದ್ರಲ್ಲ, ಯಾಕೆ ಬ್ರೋ ತರಲಿಲ್ಲ? ಅದು ಸಿಕ್ಕಿರಲ್ಲ ಅಲ್ಲ? ಹಾಂ, ನನಗೆ ಗೊತ್ತಿತ್ತು ಬ್ರೋ, ಕೀ ಸಿಗೋದಿಲ್ಲ ಅಂತ. ವಾಟ್ ಯು ಮೀನ್? ಅಂದ್ರೆ ನೀವು ರಿಸೆಪ್ಷನ್ ತನಕ ನಡ್ಕೊಂಡು ಹೋಗ್ಬೇಕು, ಅವ್ರನ್ನೆಲ್ಲ ಮಾತಾಡಿಸ್ಬೇಕು. ಫಸ್ಟ್ ರಿಸೆಪ್ಷನ್ ಎಲ್ಲಿದೆ ಅಂತ ಹುಡುಕ್ಬೇಕು. ಆಮೇಲೆ ನನಗೆ ಈ ಥರ ಪ್ರಾಬ್ಲಮ್ ಆಗೋಗಿದೆ, ಹೆಲ್ಪ್ ಮಾಡಿ ಅಂತ ಅವ್ರನ್ನೆಲ್ಲ ಕೇಳಬೇಕು. ಅಪ್ಪ, ಅವ್ರು ವಾಪಸ್ ಕೇಳೋ ಪ್ರಶ್ನೆಗೆಲ್ಲ ನೀವು ಉತ್ತರ ಕೊಡಬೇಕು. ಇದೆಲ್ಲ ಬರೋದಿಲ್ಲ. ಬರದೆ ಬ್ರೋ, ಆದ್ರೆ ನನ್ನ ಟೈಮ್ಗೆ ಆಗಿ ಬರೋದಿಲ್ಲ ಅಂತ ಒಳಗೆ ಗೆಸ್ ಮಾಡಿದೆ ಅಷ್ಟೇ. ಹೋಲಿ ಬಿಡಿ, ಹೇಗೋ ನಾನು ಹೊರಗಡೆ ಬಂದಲ್ಲ, ಅಷ್ಟು ಸಾಕು. ಹೌದು, ಹೇಗೆ ಬಂದೆ? ಡೋರ್ ಹೇಗೆ ಓಪನ್ ಆಯಿತು? ಡೋರು ಓಪನ್ ಆಗೋವಾಗ ಲಾಕ್ ಮಾಡಿದ್ರಾ? ಅಂದ್ರೆ ಡೋರ್ ಲಾಕ್ ಆಗೋಗಿತ್ತಾ ಅಂತ ಕೇಳಿದೆ ಬ್ರೋ. ನೋ, ನಾನು ಓಪನ್ ಮಾಡೋಕ್ಕೆ ಸುಮಾರು ಟ್ರೈ ಮಾಡಿದೆ ಬ್ರೋ, ಓಪನ್ ಆಗಲೇ ಇಲ್ಲ. ನಿನಗೆ ಗೊತ್ತಲ್ಲ. ಹೌದು, ನಿನಗೆ ಹೇಗೆ ಓಪನ್ ಆಯಿತು? ನಮ್ಮಮ್ಮ ಆವಾಗ ಒಂದು ಗಾದೆ ಹೇಳ್ತಾ ಇರ್ತಾರೆ, 1000 ಜನ ಕೇಡು ಬಯಸಿದ್ರು ವಿಧಿ ಬರದಂತೆ ನಡೆಯೋದು ಅಂತ.
ನನ್ನ ವಿಷಯದಲ್ಲೂ ಹಾಗೆ ಆಯಿತು. ಡೋರು ಅದೆಂಗೋ ಲಾಕ್ ಆಗೋಯ್ತು. ಆಮೇಲೆ ನೋಡಿದ್ರೆ ಶಿವಾನಿ ಬಂದು ಓಪನ್ ಮಾಡಿದ್ರು.